ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಪೌಲ್ಟ್ರಿ ಫಾರ್ಮ್ ಇದೆಯಾ? ಹಾಗಾದ್ರೆ ಭತ್ತದ ಹೊಟ್ಟು ಅಥವಾ ಜೊಳ್ಳನ್ನು ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದೀರಾ? ಇಲ್ಲಿದೆ ನೋಡಿ ಸಿಂಪಲ್ ಮಿಷನ್ BLDC ವಿತ್ ಮೋಟರ್ ಜೊತೆಗೆ ಒಂದೇ ಮಿಷನ್ ಒಳಗಡೆ 2-in-1 ಆಪ್ಷನ್ ಇದೆ. ಮುಂದೆ ರೊಟೇಟ್ ಆಗತ್ತೆ, ಹಿಂದೆ ಮಿಕ್ಸ್ ಆಗತ್ತೆ. ಬಹಳಷ್ಟು ರೈತರು ಕೋಳಿ ಫಾರ್ಮ್ ಮಾಡಬೇಕು ಅಂತ ಎಷ್ಟೊಂದು ಉತ್ಸಾಹದಿಂದ ಬಂದು ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಕೆಲಸಗಳನ್ನೆಲ್ಲ ನೋಡ್ಬಿಟ್ಟು ಅಯ್ಯಪ್ಪ ಸಾಕು ಅಂತ ಎಷ್ಟೊಂದು ಜನ ಹಿಂದೆ ಸರಿತಾ ಇರ್ತಾರೆ. ಅಂತವ್ರಿಗೆಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಈ ಮೆಷಿನರೀಸ್ ಗಳನ್ನೆಲ್ಲ ಯೂಸ್ ಮಾಡಿ ಅವರ ಕೆಲಸಗಳು ಎಷ್ಟು ಸುಲಭ ಆಗುತ್ತೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ರೈತ ಬಂದವರ ಈ ಎಲ್ಲ ಮೆಷಿನರೀಸ್ ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಪೂರ್ತಿಯಾಗಿ ಹಣ ಇರಲೇಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಬಜಾಜ್ EMI ಕಾರ್ಡ್ ಇದ್ರೆ ಅಥವಾ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಕಂತಿನ ರೂಪಾಂತರ ಅಂದ್ರೆ EMI ಮುಖಾಂತರ ಕೂಡ ತಿಂಗಳ ಕಟ್ಕೊಂಡು ಈ ಮೆಷಿನರೀಸ್ ಗಳನ್ನ ನಿಮ್ದು ಹಾಕ್ಸ್ಕೊಳ್ಳಿ. ಇಲ್ಲೇ ನೋಡ್ತಾ ಇದ್ದೀರಾ, ಇದು ಪೌಲ್ಟ್ರಿ ಫೀಡಿಂಗ್ ಮಿಷನ್. ಅಂದ್ರೆ ಈಗ ಕೋಳಿ ಫಾರ್ಮ್ ಒಳಗಡೆ ನೀವು 20,000 50,000 ಆ ತರದ್ ನೀವು ತುಂಬಾ ಕೋಳಿ ಮೇಂಟೈನ್ ಮಾಡಿದಾಗ ಪ್ರತಿಯೊಂದಕ್ಕೂ ನೀವೇ ಮ್ಯಾನುವಲ್ ಹೋಗಿ ಫೀಡಿಂಗ್ ಹಾಕಕ್ಕಾಗಲ್ಲ. ಅದಕ್ಕೋಸ್ಕರ ಈ ತರ ಒಂದು ಸಿಸ್ಟಮ್ ಟೆಕ್ನಾಲಜಿ ತಗೊಂಡ್ಬಂದಿರೋದು. ಲಿಥಿಯಂ ಅಯಾನ್ ಬ್ಯಾಟರಿ ಆಗಿದೆ. 1 hour ಚಾರ್ಜ್ ಮಾಡಿದ್ರೆ 2.5 ಗಂಟೆ ತನಕ, ಅಂದ್ರೆ 20,000 ಕೋಳಿ ಏನ್ ಸಾಕಿದರೆ ಅಪ್ ಟು 20,000 ತನಕನೂ ಇದ್ರೊಳಗಡೆ ಕೆಲಸ ಮುಗಿಸ್ತೀವಿ. ಸರ್ ನಮ್ದು 6,000 ಕೋಳಿ ಇದೆ. ಈಗ ನಮ್ಮ ಫ್ರೆಂಡ್ ಒಬ್ರು ಮಾಹಿತಿ ಕೊಟ್ರು, ಅದರಿಂದ ಈ ಮಿಷಿನ್ ಪರ್ಚೇಸ್ ಮಾಡ್ದು. ಇದು ಏನ್ ಹಾಫ್ ಅನ್ ಅವರ್ ಅಲ್ಲಿ ನಮ್ಗೆ ಕೆಲಸ ಬೇಗ ಮುಗೀತದೆ. ಇದನ್ನ ಮುಗಿಸ್ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಹೋಗೋ ತುಂಬಾ ಅನುಕೂಲ ಆಯ್ತದೆ. ನಾವು ಅವಾಗ ಎಷ್ಟು ಶ್ರಮ ಪಡ್ತಿದ್ದೋ ಇವಾಗ ತುಂಬಾ ಈಸಿಯಾಗಿ ಇದರಲ್ಲಿ ನಾವು ಕೆಲಸ ಮುಗಿಸ್ಬೋದು ಸರ್ ಬೇಗ. ದಿನ ಡಾಲರ್ ಪ್ರೈಸ್ ಜಾಸ್ತಿ ಆಗ್ತದೆ ಅಂತ ನೋಡ್ತಾನೆ ಇದ್ದೀರಾ. ಕಾರಣ ಇಷ್ಟೇ, ನಾವು ಪ್ರತಿಯೊಂದು ಯೂಸ್ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಾಡಕ್ಟ್ಸ್ ಗಳನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಇಲ್ಲೇ ನೀವು ಮಿಷನರೀಸ್ ಗಳನ್ನೆಲ್ಲ ನೋಡ್ತಾ ಇದ್ದೀರಾ. ನಮ್ಮ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಒಳಗಡೆ ಅದು ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಸರ್ ನಮಸ್ತೆ. ಇಲ್ಲೇ ನೋಡ್ತಾ ಇದೀರಲ್ಲ, ರೇಕಿಂಗ್ 250 ಅನ್ನೋ ಮಿಷಿನ್ ಇದು. ಇಲ್ಲಿ 1 HP ನಿಮ್ಗೆ BLDC ಮೋಟರ್ ಬರುತ್ತೆ. ಇದ್ರೊಳಗಡೆ ವಾಟರ್ ರೆಸಿಸ್ಟೆಂಟ್, ಯಾವ್ದೇ ತರದ ನೀರ್ ಆಗಿರ್ಬೋದು, ಮಳೆ ಆಗಿರ್ಬೋದು, ಏನೇ ನೀರ್ ಬಿದ್ರೂ ಕೂಡ ಯಾವ್ದೇ ತರದ ಏನು ಹಾಳಾಗದೇ ಇರುವಂತ BLDC ಮೋಟರ್ ಕೆಳಗಡೆ ಬರುತ್ತೆ. ಅದಾದ್ಮೇಲೆ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಮೋಟರ್ ಬರುತ್ತೆ. ಇದು ಬ್ಯಾಟರಿ. ಇದು ಬ್ಯಾಟರಿ ಪೋರ್ಟಬಲ್ ಇರುತ್ತೆ, ತುಂಬಾ ಹ್ಯಾಂಡ್ ಇರುತ್ತೆ. 24 volts 20 amps ಬ್ಯಾಟರಿ ಬರುತ್ತೆ. ತುಂಬಾ ಹ್ಯಾಂಡ್ ಇರುತ್ತೆ, ಪೋರ್ಟಬಲ್. ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬಿಟ್ಟು ಕ್ಯಾರಿ ಮಾಡ್ಬಿಟ್ಟು ತಗೊಂಡೋಗಿ ಚಾರ್ಜ್ ಮಾಡ್ಕೊಂಡು ತಗೊಂಡ್ಬಂದು ಮತ್ತೆ ಪ್ಲಗ್ ಇನ್ ಮಾಡೋದು, ವರ್ಕ್ ನ ಮಾಡೋದು. ತುಂಬಾ BLDC ಮೋಟರ್ ಆಗಿರೋದ್ರಿಂದ ತುಂಬಾ ಸೈಲೆಂಟ್ ಇರುತ್ತೆ. ಯಾವುದೇ ತರದ ನೀವು ಪೌಲ್ಟ್ರಿ ಒಳಗಡೆ ಯಾವ ತರದ ಸೌಂಡ್ ಆಗಿರ್ಬೋದು ಅಥವಾ ಬೇರೆ ಏನೇ ತೊಂದರೆಗಳಾಗೋದು ಆ ತರ ಏನೂ ಆಗೋದಿಲ್ಲ ಇದ್ರೊಳಗಡೆ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, MCB ಇದೆ. ಇದು MCB ಸ್ವಿಚ್. ಸರ್ಕ್ಯೂಟ್ ಒಳಗಡೆ ಏನೇ ಸಮಸ್ಯೆ ಆದ್ರೂ ಕೂಡ ಇಲ್ಲಿ ಟ್ರಿಪ್ ಆಗುತ್ತೆ. ಅದಲ್ದೇನೆ ಇಲ್ಲೂ ಕೂಡ ಸಪರೇಟ್ ಸ್ವಿಚ್ ಇರುತ್ತೆ, ಆನ್ ಅಂಡ್ ಆಫ್ ಸ್ವಿಚ್. ಮತ್ತೆ ಇದು ಸ್ಪೀಡ್, ನಿಮ್ಗೆ ಎಷ್ಟು ಸ್ಪೀಡ್ ಬೇಕು ಅದನ್ನ ಇಲ್ಲೇನೆ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇದ್ರೊಳಗಡೆ ಈ ತರ ಇರುತ್ತೆ. ಇದನ್ನ ಸರ್ಕ್ಯೂಟ್ ನೀವು ಕನೆಕ್ಟ್ ಮಾಡ್ಕೊಂಡು ಇದನ್ನ ವರ್ಕ್ ನ ಸ್ಟಾರ್ಟ್ ಮಾಡೋದಿರುತ್ತೆ. ಓಕೆ ಸರ್. ಸರ್ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಏನಾದ್ರು ಬರುತ್ತೆ ಸರ್? ಖಂಡಿತ ಸರ್, ಖಂಡಿತ. ನಿಮಗೆ ಎಷ್ಟು ಹೈಟ್ ಬೇಕೋ ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ನಾಬ್ ಇರುತ್ತೆ, ನಾಬ್ನ ಲೂಸ್ ಮಾಡ್ಕೊಂಡು ನಿಮಗೆ ಎಷ್ಟು ಹೈಟ್ ಬೇಕೋ ಹೈಟ್ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಹೈಟ್ ಪ್ರಕಾರ ನೀವು ತಕ್ಕಂತೆ ನೀವು ಟೈಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ತುಂಬಾ ಹ್ಯಾಂಡ್ ಇರುತ್ತೆ, ತುಂಬಾ ಸಪೋರ್ಟ್ ಇದೆ. ಸರ್ ಈಗ ರೈತರು ಏನ್ ಕೇಳ್ತಾರಪ್ಪ ಅಂತಂದ್ರೆ, ನಮ್ಗೆ ಏನಾದ್ರು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾರೆ, ಏನ್ ಹೇಳ್ತೀರಿ ಸರ್? ಖಂಡಿತ ಸರ್, ವ್ಯಾರಂಟಿ ಇಲ್ಲದೆ ನಾವು ಪ್ರಾಡಕ್ಟ್ ಅನ್ನೇ ಕೊಡೋದಿಲ್ಲ. ಈ ಬ್ಯಾಟರಿ ಏನ್ ನೋಡ್ತಾ ಇದ್ರೆ ಅದಕ್ಕೆ 2 years ಬ್ಯಾಟರಿ ವ್ಯಾರಂಟಿ ಬರುತ್ತೆ. ಮತ್ತೆ ಮೋಟರ್ ಆಗಿರ್ಬೋದು, ಮತ್ತೆ ಎಲ್ಲ ಕಾಂಪೋನೆಂಟ್ ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಸರ್ಕ್ಯೂಟ್ ಗೆ ನಿಮಗೆ 6 months ವಾರಂಟಿ ಬರುತ್ತೆ. ಯಾವುದೇ ತರದ ಬ್ಯಾಟರಿ ಸಮಸ್ಯೆ ಆಗಿರ್ಬೋದು, ಮೋಟರ್ ಸಮಸ್ಯೆ ಆಗಿರ್ಬೋದು, ನೀವು ಇಮಿಡಿಯೇಟ್ ರಿಮೂವ್ ಮಾಡ್ಬಿಟ್ಟು ನಮ್ಮ ಆಫೀಸಿಗೆ ಕಳ್ಸಿಕೊಟ್ರೆ ನಾವು ಅದನ್ನ ಏನಾಗಿದೆ ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಅದೇ ರೆಡಿ ಮಾಡ್ಬೋದಾ, ಇಲ್ಲಾಂದ್ರೆ ಹೊಸದ್ ಬೇರೆ ಕಳ್ಸಿಕೊಡ್ಬೇಕನ್ನ ನಾವು ನೋಡ್ಬಿಟ್ಟು ಕಳ್ಸಿಕೊಡ್ತೀವಿ ನಿಮ್ಗೆ. ಈಗ ಇಲ್ಲಿ ನಿಮ್ಮ ಹತ್ರ ಏನೋ ಒಂದು ರೇಕಿಂಗ್ ಮಷಿನ್ ಇದೆಯಲ್ಲ, ಇದನ್ನ ರೈತರು ಯಾಕೆ ಬಳಸಬೇಕು, ಮತ್ತೆ ಇದರಿಂದ ಏನ್ ಬೆನಿಫಿಟ್ ಇದೆ ಸರ್? ಸರ್, ಎಲ್ಲಾ ಪೌಲ್ಟ್ರಿ ಮಾಡಿರುವಂತಹ ಎಲ್ಲಾ ಫಾರ್ಮರ್ಸ್ ಗಳಿಗೂ ಗೊತ್ತಿದೆ, ಭತ್ತದ ಹೊಟ್ಟು ಕೆಳಗಡೆ ಏನ್ ಹಾಡಿರ್ತಾರೆ ಅದು ಕೋಳಿ ಹಾಕೋ ಇಕ್ಕೆಯಿಂದ ಅದೇನಾಗುತ್ತೆ ಅಮೈನೋ ಒಳಗಡೆ ಫಾರ್ಮೇಶನ್ ಆಗುತ್ತೆ. ಈ ಅಮೈನೋ ಏನಾಗುತ್ತೆ, ಡೇ ಬೈ ಡೇ ದಿನ ಕಳೆದಂಗೆ ಅದನ್ನ ಮತ್ತೆ ಅದನ್ನ ಚೆದುರಿಸಲಿಲ್ಲ ಅಂತಂದ್ರೆ, ಅದನ್ನ ಮತ್ತೆ ರೊಟೇಟ್ ಮಾಡಲಿಲ್ಲ ಅಂತಂದ್ರೆ ಅದರೊಳಗಡೆ ಬ್ಯಾಕ್ಟೀರಿಯಾಸ್ ಗಳೆಲ್ಲ ಡೆವಲಪ್ ಆಗುತ್ತೆ. ಮತ್ತೆ ಅದರಿಂದ ಇನ್ಸ್ಪೆಕ್ಷನ್ ಆಗಿ ಕೋಳಿಗಳು ಬೇಗ ಸಾಯ ಅಂತ ಅಂದ್ರೆ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗುವಂತದ್ದು ಚಾನ್ಸಸ್ಗಳು ತುಂಬಾ ಇರುತ್ತೆ. ಎಷ್ಟೋ ಕಡೆ ನಾವು ಪೇಪರ್ ರಿಪೋರ್ಟ್ ಗಳಲ್ಲಿ ಕೂಡ ಓದಿದ್ವಿ, ಎಷ್ಟೋ ಜನ ಮನುಷ್ಯರುಗಳೇ ಸತ್ತೋಗಿರೋ ಎಷ್ಟೋ ಕೇಸ್ಗಳು ಕೂಡ ಇದೆ. ಸೊ ಹಾಗಾಗಿ ಈ ತರದ ಅಡ್ವಾನ್ಸ್ ಟೆಕ್ನಾಲಜಿ ತಗೊಂಡ್ಬಂದಿರೋದು. ಎಷ್ಟೋ ಜನ ಅದನ್ನ ಮ್ಯಾನುವಲ್ ಅಲ್ಲಿ ಸಲ್ಕೆಯಲ್ಲಿ ಮಾಡುವಂತದ್ದು, ಮತ್ತೆ ಕಾಲಲ್ಲಿ ಮಾಡುವಂತದ್ದು, ಈ ತರ ತುಂಬಾ ವಿಧಾನಗಳಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಕಾಲಲ್ಲಿ ಮಾಡೋದ್ರಿಂದನೂ ಕೂಡ ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನ್ಗಳು ಮನುಷ್ಯನಿಗೂ ಕೂಡ ಬರುತ್ತೆ. ಇನ್ನೊಂದು ಕೆಲವರು ಪೆಟ್ರೋಲ್ ಚಾಲಿತ ಇದನ್ನ ಮೆಷಿನರೀಸ್ ಗಳು ಕೂಡ ಇಟ್ಕೊಂಡಿದ್ದಾರೆ. ಆ ಪೆಟ್ರೋಲ್ ಚಾಲಿತ ಅದೇನಾಗುತ್ತೆ ಸರ್, ತುಂಬಾ ಸೌಂಡ್ ಆಗುತ್ತೆ. ಆ ಸೌಂಡ್ ಇಂದಾನೆ ಎಷ್ಟೋ ಕೋಳಿಗಳು ಹಾರ್ಟ್ ಅಟ್ಯಾಕ್ ಆಗಿ ಸಾಯೋ ಚಾನ್ಸಸ್ ಗಳು ಕೂಡ ಕೇಸ್ಗಳ ಇದೆ. ಸೊ ಇದ್ರಲ್ಲಿ ಏನಾಗಿದೆ, ನಾವು BLDC ಮೋಟರ್ ಯೂಸ್ ಮಾಡಿರೋದ್ರಿಂದ ಸೌಂಡೇ ಇಲ್ಲ ನಿಮಗೆ. ಅಷ್ಟು ನೀಟಾಗಿ ನಾವು ರೊಟೇಟ್ ಮಾಡ್ಕೋಬಹುದು. ಸರ್, ಇನ್ನೂ ಮೇನ್ ಆಗಿ ಏನು ಅಂತಂದ್ರೆ ರೈತರದ್ದು ಶ್ರಮ. ಯಾಕೆ ಅಂತಂದ್ರೆ ಹೊಲ ಗದ್ದೆ ಮತ್ತೆ ಬೇರೆ ಕಡೆನೂ ಕೆಲಸ ಮಾಡಿ ಬಂದಿರ್ತಾರೆ. ಮತ್ತೆ ಇದು ಬರೀ ವಾರಕ್ಕೊಂದ್ಸಲ ತಿಂಗಳಿಗೊಂದ್ಸಲ ಮಾಡೋದಲ್ಲ, ಪ್ರತಿನಿತ್ಯ ಮಾಡೋವಂಥದ್ದು. ಸೊ ಅಂತದ್ರಲ್ಲಿ ಅಲ್ಲೂ ಹೊರಗಡೆನೂ ಕೆಲಸ ಮಾಡಿ ಇಲ್ಲೂ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಶ್ರಮ ಈ ತರದೆಲ್ಲ ನಿಮಗೆ ಇದಾಗತ್ತೆ. ಸೊ ಇದ್ರೊಳಗಡೆ ನಿಮಗೆ ಯಾವುದೇ ತರದ ಏನು ಇಲ್ಲದೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಬ್ಯಾಟ್ರಿ ಏನಿದೆ ಇದು ಲಿಥಿಯಂ ಅಯಾನ್ ಬ್ಯಾಟ್ರಿ ಆಗಿದೆ. 1 hour ಚಾರ್ಜ್ ಮಾಡಿದ್ರೆ 2.5 ಗಂಟೆ ತನಕ, ಅಂದ್ರೆ 20,000 ಕೋಳಿ ಏನ್ ಸಾಕಿದರೆ ಅಪ್ ಟು 20,000 ತನಕನೂ ಇದ್ರೊಳಗಡೆ ಕೆಲಸ ಮುಗಿಸ್ಕೋಬಹುದು. ಸರ್, ರೇಕಿಂಗ್ 250 ಪ್ರಾಡಕ್ಟ್ ಏನಿದೆ ಪ್ರೈಸಿಂಗ್ ಬಂದು 45,000. ಅದರೊಳಗಡೆ ನಿಮಗೆ 5,000 ಡಿಸ್ಕೌಂಟ್ ಆಗಿ 40,000ಕ್ಕೆಲ್ಲ ನಾವು ಕೊಡ್ತಾ ಇದೀವಿ. ಈಗ ಇಲ್ಲಿದೆಯಲ್ಲ, ಇದು ಏನ್ ಮಷಿನ್ ಸರ್? ಇದು ಇಲ್ಲೇ ನೋಡ್ತಾ ಇದ್ದೀರಾ, ಇದು ಪೌಲ್ಟ್ರಿ ಫೀಡಿಂಗ್ ಮಿಷಿನ್.
ಅಂದ್ರೆ ಈಗ ಕೋಳಿ ಫಾರ್ಮ್ ಒಳಗಡೆ ನೀವು ತುಂಬಾ 20,000 50,000 ಆ ತರ ನೀವು ತುಂಬಾ ಕೋಳಿ ಮೇಂಟೈನ್ ಮಾಡಿದಾಗ ಪ್ರತಿಯೊಂದಕ್ಕೂ ನೀವೇ ಮ್ಯಾನುವಲ್ ಹೋಗಿ ಫೀಡಿಂಗ್ ಹಾಕಕ್ಕಾಗಲ್ಲ. ಅದಕ್ಕೋಸ್ಕರನೇ ಈ ತರ ಒಂದು ಸಿಸ್ಟಮ್ ಟೆಕ್ನಾಲಜಿ ತಗೊಂಡ್ಬಂದಿರೋದು. ಇದು ಯಾರೇ ಆಗಿರ್ಬೋದು, ಅಂದ್ರೆ ನಿಮ್ಮ ಮನೇಲಿ ಲೇಡೀಸ್ ಆಗಿರ್ಬೋದು ಅಥವಾ ತುಂಬಾ ಚಿಕ್ಕವರಾಗಿದ್ರು ಕೂಡ ತುಂಬಾ ಈಸಿಯಾಗಿ ಇದ್ರೊಳಗಡೆ ಹ್ಯಾಂಡಲ್ ಮಾಡ್ಕೊಂತ ಹೋಗ್ಬೋದು. ಇದ್ರೊಳಗಡೆ ಏನ್ ಬ್ಯಾಟ್ರಿ ಯೂಸ್ ಮಾಡಿದೀವಿ, ಲಿಥಿಯಂ ಅಯನ್ ಬ್ಯಾಟ್ರಿನ ಯೂಸ್ ಮಾಡಿದೀವಿ. 24 volts 20 amps ಬ್ಯಾಟ್ರಿ ಇದ್ರೊಳಗಡೆ ಬರುತ್ತೆ. ಮತ್ತೆ 1 HP ಮೋಟರ್ ಕೂಡ ಬರುತ್ತೆ ಇದ್ರೊಳಗಡೆ. BLDC ಫ್ರಂಟ್ ಒಳಗಡೆ ಮೋಟರ್ ಕೂಡ ಬರುತ್ತೆ. ಸೊ ಹಾಗಾಗಿ ಫ್ರಂಟ್ ಟು ಬ್ಯಾಕ್ ಇದ್ರೊಳಗಡೆ ನಾವು ಮಾಡ್ಬೋದು. ಇಲ್ಲೇ ನೋಡ್ತಾ ಇದ್ರೆ ಇದು ಸ್ವಿಚ್, ನಾನು ಜಸ್ಟ್ ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನ ಪ್ರೆಸ್ ಮಾಡೋದಾಗಿರ್ಬೋದು, ಮುಂದೆ ದಪ್ಪದಾಗಿರ್ಬೋದು, ಹಿಂದೆ ಎಳೆಯೋದಾಗಿರ್ಬೋದು ಏನು ಮಾಡ್ತಾ ಇಲ್ಲ. ನಾನು ಜಸ್ಟ್ ಬರೀ ಪ್ರೆಸ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಫ್ರಂಟ್ ಟು ಬ್ಯಾಕ್ ಬರುತ್ತೆ. ನಿಮಗೆ ಫ್ರಂಟ್ ಬೇಕಾದ್ರೆ ಫ್ರಂಟ್ ಹಾಕೋಬಹುದು, ಬ್ಯಾಕ್ ಬೇಕಂದ್ರೆ ಬ್ಯಾಕ್ ಪ್ರೆಸ್ ಮಾಡಬಹುದು. ಇಲ್ಲಿ ನೋಡಿ, ನಾನು ಜಸ್ಟ್ ಬರೀ ಬಟನ್ ಪ್ರೆಸ್ ಮಾಡ್ತಾ ಇದ್ರೆ ಮುಂದೆ ಹೋಗ್ತಾ ಇದೆ. ಅದೇ ತರನೇ ನೀವು ಜಸ್ಟ್ ಬ್ಯಾಕ್ ಹಾಕೊಂಡ್ರೆ, ನೀವು ಬ್ಯಾಕ್ ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಬ್ಯಾಕ್ ಬರುತ್ತೆ. ನೋಡಿ ಎಷ್ಟು ಈಸಿ ಆಗಿದೆ. ಅದೇ ತರನೇ ನೀವು ಮತ್ತೆ ಮೇಲೆ ಕೆಳಗಡೆ, ಬರ್ಡ್ ತುಂಬಾ ಚಿಕ್ಕದಿದ್ದಾಗ, ನೀವು ಸಣ್ಣದಿದ್ದಾಗ ಇದು ಕೆಳಗಡೆಯಿಂದ ನೀವು ಫೀಡಿಂಗ್ ಫಿಲ್ ಮಾಡ್ಬೇಕಾಗತ್ತೆ. ಅದೇ ತರನೇ ಬರ್ಡ್ ತುಂಬಾ ದೊಡ್ಡದಾದಾಗ ಇದನ್ನ ಹೈಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಸಪರೇಟ್ ಕಂಟ್ರೋಲರ್ ಮತ್ತೆ ಮೋಟರ್ ಬರುತ್ತೆ ಇದಕ್ಕೆ. ಇದ್ರೊಳಗಡೆ ಇಲ್ಲಿ ನೋಡಿ, ನಾನು ಜಸ್ಟ್ ಬಟನ್ ಅಷ್ಟೇ ಪ್ರೆಸ್ ಮಾಡ್ತೀನಿ. ಅದ್ ನೋಡಿ, ನಿಮಗೆ ಇಲ್ಲಿ ಇದ್ರೊಳಗಡೆ ಅಷ್ಟೇ ಮೇಲ್ಗಡೆ ಆಗ್ಬೇಕಾ ಕೆಳಗಡೆ ಆಗ್ಬೇಕಾ ಅಂತ ಆಪ್ಷನ್ ಇದೆ. ನಾನು ಕೆಳಗಡೆ ಸ್ವಿಚ್ ಮಾಡಿದ್ರೆ ನೋಡಿ ಕೆಳಗಡೆ ಹೋಗ್ತಾ ಇದೆ. ಅದೇ ತರ ನಾನು ಈಗ ಮೇಲ್ಗಡೆ ನಾನು ಪ್ರೆಸ್ ಮಾಡ್ತೀನಿ, ನೋಡಿ ಯಾವ ತರ ಮೇಲ್ಗಡೆ ಹೋಗ್ತಾ ಇದೆ. ನೀವು ಅದೇ ತರ ನೀವು ಫ್ರಂಟ್ ಟು ಬ್ಯಾಕ್ ಹತ್ರ ಮೂವ್ ಮಾಡ್ಕೊಂಡು ಕರೆಕ್ಟ್ ಆಗಿ ಅದು ಎಲ್ಲಿಗೆ ಬರುತ್ತೆ ನೀವು ಫೀಡಿಂಗ್ ಓಪನ್ ಮಾಡ್ಕೊಂಡು, ಇಲ್ಲಿ ಜಸ್ಟ್ ನೀವು ಮ್ಯಾನುವಲ್ ಆಗಿ ನೀವು ಇದು ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಫೀಡಿಂಗ್ ಫಿಲ್ ಆಗುತ್ತೆ. ಮತ್ತೆ ಅದನ್ನ ಕ್ಲೋಸ್ ಮಾಡ್ಕೋಬಹುದು. ಅಪ್ ಟು ನಿಮಗೆ 120 ರಿಂದ 150 kg ತನಕ ಇದ್ರೊಳಗಡೆ ನೀವು ಫೀಡಿಂಗ್ ನ ಇದ್ರೊಳಗಡೆ ಹಾಕೊಂಡು ಆರಾಮಾಗಿ ಈಸಿಯಾಗಿ ಯಾರದೇ ಸಪೋರ್ಟ್ ಇಲ್ಲದೇ ಫೀಡಿಂಗ್ ನ ಫಿಲ್ ಮಾಡ್ಕೋಬಹುದು. ಮತ್ತೆ ಈ ಫೀಡರ್ ಅಲ್ಲಿ ಏನಿದೆ, ಈಗ ಆಟೋಮೆಟಿಕ್ ಕ್ಲೀನಿಂಗ್ ಇದೆ, ವೀಲ್ಸ್ ಒಳಗಡೆ ಆಟೋಮೆಟಿಕ್ ಕ್ಲೀನ್ ಆಗ್ತಾ ಇರುತ್ತೆ. ಮತ್ತೆ ನೀವು ಏನ್ ಫೀಡರ್ ಏನ್ ನೋಡ್ತಾ ಇದ್ದೀರಾ ಇದ್ರೊಳಗಡೆ 2 ಸೈಡ್ ಬರುತ್ತೆ. 2 ಸೈಡ್ ಅಂದ್ರೆ ಈಗ ಈ ಕಡೆ ಸೈಡ್ ಬರುತ್ತೆ, ಈಗ ಆ ಕಡೆ ಸೈಡ್ ಬರುತ್ತೆ. ಅಂದ್ರೆ 2 ಸೈಡ್ ಓಪನ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ಮತ್ತೆ ಕ್ಲೋಸ್ ಮಾಡ್ಕೋಬಹುದು. ತುಂಬಾ ಈಸಿ ಪ್ರೊಸೆಸ್ ಇದೆ ಸರ್. ಇದು ಪ್ರೈಸಿಂಗ್ 90-95 ಸಾವಿರ ತನಕನೂ ಇದೆ. ಆದ್ರೆ ನಾವು ಫಾರ್ಮರ್ಸ್ಗೋಸ್ಕರ ಡಿಸ್ಕೌಂಟ್ ಎಲ್ಲ ಮಾಡಿ 80,000ಕ್ಕೆ ಬೆಸ್ಟ್ ಪ್ರೈಸ್ಗೆ ಎಲ್ಲ ಮಾಡಿ ಕೊಡ್ತಾ ಇದೀವಿ ಸರ್. ಮೊಬೈಲ್ ತಗೊಳೋದಕ್ಕೆ, ಕಾರ್ ತಗೊಳೋದಕ್ಕೆ, ಬೈಕ್ ತಗೊಳೋದಕ್ಕೆ ಅಷ್ಟೇ ಅಲ್ಲ, EMI ನಮ್ಮ ಮಿಷಿನರಿ ತಗೊಳಕ್ಕೂ ಕೂಡ ನಿಮಗೆ EMI ಫೆಸಿಲಿಟಿ ಇದೆ. ಬಜಾಜ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಈ ತರ ಏನಾದ್ರು ಕಾರ್ಡ್ಸ್ ಗಳಿದ್ರೆ ಅದ್ರೊಳಗಡೆ ನಿಮಗೆ EMI ಫೆಸಿಲಿಟಿ ಕೂಡ ನಾವು ಮಾಡಿಕೊಡ್ತೀವಿ. ರೈತ ಬಂದವರು ಇವಾಗ ಏನ್ ನೋಡಿದ್ರಿ ಉತ್ಪನ್ನಗಳನ್ನೆಲ್ಲ, ಇದನ್ನ ನಮ್ಮ ಒಬ್ಬ ಮೈಸೂರಿನ ಒಬ್ಬ ರೈತರಿಗೆ ನಾವು ಕೊಟ್ಟಿದ್ದೀವಿ. ಬನ್ನಿ ಅವರ ಅನುಭವಗಳನ್ನ ಕೇಳಕ್ ಹೋಗೋಣ. ಸರ್ ನಮಸ್ತೆ ಸರ್. ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಮಾಡ್ತೀವಿ ಸರ್. ಸರ್ ನಮ್ಮ ಹೆಸರು ನಾಗರಾಜು, ಉಯಿಲಾಳು, ಇಲ್ವಾಲ್ದ ಹೋಬಳಿ, ಮೈಸೂರು ತಾಲೂಕು. ಓಕೆ ಸರ್, ಈಗ ಇಲ್ಲಿ ನೀವು ಕೋಳಿ ಫಾರ್ಮ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಸರ್ ನಾವು 19 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಸರ್ ಈಗ ಎಷ್ಟು ಕೋಳಿ ಇದೆ ಸರ್ ಇಲ್ಲಿ? ಸರ್ ನಮ್ದು 6,000 ಕೋಳಿ ಇದೆ. ಯಾವ ತಳಿ ಸಾಕ್ತಾ ಇದ್ದೀರಿ ಸರ್? ಸರ್ ನಾವು VHL ವೆಂಕೋಬದಲ್ಲಿ ಮಾಡ್ತಾ ಇದೀವಿ. ಹಾ, ಓಕೆ ಸರ್. ಈಗ ನೀವು ಇಲ್ಲಿ ಕಂಪನಿದೊಂದು ರೇಕಿಂಗ್ ಮಷಿನ್ ಬಳಸ್ತಾ ಇದ್ರಲ್ಲ, ಇದ್ರ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್ ನಾವು ಇದು ಮಿಷಿನ್ ಮೊದಲು ನಾವು ಬೈಸ್ಕಲಲ್ಲಿ ತಳ್ತಾ ಇದ್ದೋ. ಬೈಸ್ಕಲಲ್ಲಿ ಚಕ್ರದಲ್ಲಿ 3 ಅಲ್ಬೆ ಮಾಡಿಸ್ಕೊಂಡು ಅದರಲ್ಲಿ ನಾವು ಮೊದಲು ಮಾಡ್ತಾ ಇದ್ದೋ. ಅದು ತುಂಬಾ ಕೆಲಸ ಟೈಮ್ ಹಿಡಿತಾ ಇತ್ತು. ಎಷ್ಟು ಗಂಟೆ ತಗೊಂತಾ ಇತ್ತು ಸರ್? ಸರ್ ಒಂದು 8 hours 6 hours ಈ ತರ ಕೆಲಸ ಆಗೋದು ಅದ್ರಲ್ಲೇ. ಈಗ ನಮ್ಮ ಫ್ರೆಂಡ್ ಒಬ್ರು ಮಾಹಿತಿ ಕೊಟ್ರು, ಅದರಿಂದ ಈ ಮಿಷಿನ್ ಪರ್ಚೇಸ್ ಮಾಡ್ದೋ. ಇದು ಏನ್ 1/2 hour ಅಲ್ಲಿ ನಮ್ಗೆ ಕೆಲಸ ಬೇಗ ಮುಗೀತದೆ. ಇದನ್ನ ಮುಗಿಸ್ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಹೋಗೋ ತುಂಬಾ ಅನುಕೂಲ ಆಯ್ತದೆ. ನಾವು ಅವಾಗ ಎಷ್ಟು ಶ್ರಮ ಪಡ್ತಿದ್ದೋ, ಇವಾಗ ತುಂಬಾ ಈಸಿಯಾಗಿ ಇದರಲ್ಲಿ ನಾವು ಕೆಲಸ ಮುಗಿಸ್ಬೋದು ಸರ್ ಬೇಗ. ಸರ್ ಇದನ್ನ ನೀವು ಬೇರೆ ರೈತರಿಗೆ ರೆಕಮೆಂಡ್ ಮಾಡ್ತೀರಾ ಸರ್? ಸರ್ ಮಾಡಿದೀವಿ, ನಮ್ಮ ಫ್ರೆಂಡ್ಗೆಲ್ಲ ಸುಮಾರು ಜನ ಕೊಡ್ಸಿದೀನಿ, ಪುನಃ ಕೊಡಿಸ್ತೀನಿ ಸರ್. ಓಕೆ ಸರ್, ಇಷ್ಟೊತ್ತು ತಮ್ಮ ಒಂದು ಅನುಭವನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೋಡಿದ್ರೆ ರೈತ ಬಾಂಧವರೇ, ನಮ್ಮ ಈ ಮಿಷನರೀಸ್ಗಳನ್ನೆಲ್ಲ ಯೂಸ್ ಮಾಡಿ ಎಷ್ಟು ಆರಾಮಾಗಿ ಒಬ್ಬ ರೈತ ಎಷ್ಟು ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ನಿಮಗೂ ಈ ಪ್ರಾಡಕ್ಟ್ ಗಳೆಲ್ಲ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು, ಆಗ್ರೋವಾ ಕಡೆಯಿಂದ ಕರ್ನಾಟಕದಂತ ಸಪ್ಲೈ ಇದೆ, ಈಗಲೇ ಕಾಲ್ ಮಾಡ್ಬಿಟ್ಟು ಪ್ರಾಡಕ್ಟ್ಗಳನ್ನ ತಗೋಬಹುದು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.